ಸದ್ಗುರುವಿನ ಚರಣಾರವಿಂದಗಳಲ್ಲಿ ವಂದಿಸುತ್ತಾ ಪ್ರದತ್ತ ವಿಷಯದ ಕುರಿತು ಕೆಲವೊಂದು ವಿಷಯವನ್ನು ಮಂಡಿಸ ಬಯಸುತ್ತೇನೆ. ಧರ್ಮೋ ವಿಶ್ವಂತಿ ಜಗತ ಪ್ರತಿಷ್ಠ, ಅಂದರೆ ವಿಶ್ವವು ಧರ್ಮದಿಂದಲೇ ಪ್ರತಿಷ್ಠಾಪಿತವಾಗಿದೆ. ಎಲ್ಲಾ ಧರ್ಮಗಳಿಗೂ ಒಂದು ಧರ್ಮಗ್ರಂಥವೊಂದು ಇರುತ್ತದೆ ಅಲ್ಲವೇ? ಅದೇ ರೀತಿ ನಮ್ಮ ಧರ್ಮಗ್ರಂಥ ಭಗವದ್ಗೀತೆ. ಈ ಭಗವದ್ಗೀತೆಯು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುತ್ತದೆ. ಈ ಭಗವದ್ಗೀತೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹೆಚ್ಚಿನ ಪ್ರೇರಣೆಯನ್ನು ನೀಡಿತು. ಉದಾಹರಣೆಗೆ ಲೋಕಮಾನ್ಯ ತಿಲಕರು ಅಥವಾ ಬಾಲಗಂಗಾಧರ ತಿಲಕರು ಇವರು ಭಗವದ್ಗೀತೆಯ ಬಗ್ಗೆ ಗೀತಾ ರಹಸ್ಯ ಎಂಬ ಸುಂದರ ಪ್ರಬಂಧವನ್ನೇ ಬರೆದಿದ್ದರು. ಈ ಪ್ರಬಂಧದಲ್ಲಿ ಅವರು ಹೀಗೆ ಹೇಳಿದ್ದಾರೆ: ಭಗವದ್ಗೀತೆಯನ್ನು ಭಾರತದ ಪ್ರತಿಯೊಂದು ಪ್ರಜೆ ಎಲ್ಲರೂ ಸಹ ಅರ್ಥ ಮಾಡಿಕೊಳ್ಳಬೇಕು ಎಂಬುದು ನನ್ನ ದೃಢವಾದ ನಂಬಿಕೆಯಾಗಿದೆ ಎಂದು ಹೇಳಿದ್ದರು. ಹಾಗೆಯೇ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೇಳದವರು ಇದ್ದಾರೆಯೇ? ಅಹಿಂಸೆ ಮತ್ತು ಸತ್ಯಾಗ್ರಹವೆಂಬ ಮೂಲ ಮಂತ್ರಗಳನ್ನು ಇರಿಸಿಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೊಸ ಗಾಳಿಯನ್ನು ತಂದ ಇವರು ಭಗವದ್ಗೀತೆಯನ್ನು ತಮ್ಮ ಪ್ರೇರಣೆಯಾಗಿರಿಸಿಕೊಂಡಿದ್ದರು. ಉದಾಹರಣೆಗೆ ಅವರು ಹೀಗೆ ಹೇಳಿದ್ದಾರೆ: ಭಗವದ್ಗೀತೆ ನನಗೆ ಸಮಾಧಾನವನ್ನು ಕೊಡುತ್ತದೆ, ಭಗವದ್ಗೀತೆಗೆ ನಾನು ಎಂದಿಗೂ ಋಣಿಯಾಗಿರುವೆ ಎಂದು ಹೇಳಿದ್ದಾರೆ. ಹಾಗೆಯೇ ಖದೀರಾಮ್ ಬೋಸ್ ಇದ್ದಾರೆ. ಖದೀರಾಮ್ ಬೋಸ್ 17 ವರ್ಷದ ಕ್ರಾಂತಿಕಾರಿ. ಬ್ರಿಟಿಷರು ಅವರನ್ನು ಸೆರೆಮನೆಗೆ ಹಾಕಿದಾಗ ಮತ್ತು ಗಲ್ಲಿಗೇರಿಸುವಾಗ ಇವರ ಕೈಯಲ್ಲಿ ಇದ್ದದ್ದು ಭಗವದ್ಗೀತೆ, ಬಾಯಲ್ಲಿದ್ದದ್ದು ಒಂದೇ ಮಾತರಂ. ಹಾಗೆಯೇ ಇರುವ ಮತ್ತೊಬ್ಬ ಕ್ರಾಂತಿಕಾರಿ ಹೇಮು ಕಲಾನಿ, ಸಿಂಧಿನ ಸ್ವಾತಂತ್ರ್ಯ ಹೋರಾಟಗಾರ ಹೇಮು ಕಲಾನಿ. ಬ್ರಿಟಿಷರು ಅವರನ್ನು ಜೈಲಿಗೆ ಹಾಕಿದಾಗ ಅವರ ತಾಯಿ ಅವರನ್ನು ನೋಡಲು ಬಂದಿದ್ದರು. ಹೀಗೆ ಅವರ ತಾಯಿ ಅವರ ಜೊತೆ ಮಾತನಾಡುವಾಗ, ಅಮ್ಮ, ಭಗವದ್ಗೀತೆಯೇ ಹೇಳುವಂತೆ ನನ್ನ ಆತ್ಮ ಸಾಯುವುದಿಲ್ಲ, ನಾನು ಅವಿನಾಶಿ, ಆದರೆ ನಾನು ಮತ್ತೆ ಹುಟ್ಟಿ ಬಂದು ನನ್ನ ಸ್ವಾತಂತ್ರ್ಯ ಹೋರಾಟವನ್ನು ಮುಂದುವರಿಸುತ್ತೇನೆ ಎಂದು ಹೇಳಿದ್ದರು. ಇವರೂ ಸಹ ಗಲ್ಲಿಗೇರುವಾಗ ಭಗವದ್ಗೀತೆಯನ್ನು ಹಿಡಿದೇ ಗಲ್ಲಿಗೇರಿದ್ದರು. ಹಾಗೆಯೇ ದಾಮೋದರ್ ಚಾಪೇಕರ್ ಸಹ ಬ್ರಿಟಿಷರು ಭಾರತದಲ್ಲಿ ಪ್ಲೇಗ್ ಇದ್ದರೂ ಸಹ ವಿಕ್ಟೋರಿಯಾ ರಾಣಿಯವರ ಜೊತೆ ಭಾಷಣ ಮಾಡುತ್ತಿರುವಾಗ ದಾಮೋದರ್ ಚಾಪೇಕರ್ ಅವರು ಕೋಪಗೊಂಡಿದ್ದರು. ಹಾಗೆಯೇ ಇವರನ್ನು ಸಹ ಬ್ರಿಟಿಷರು ಜೈಲಿಗೆ ಹಾಕಿದರು. ಆದರೆ ಅವರೂ ಸಹ ಗಲ್ಲಿಗೇರುವಾಗ ಭಗವದ್ಗೀತೆಯನ್ನು ಹಿಡಿದೇ ಗಲ್ಲಿಗೇರಿದ್ದರು. ಬಂಕಿಮಚಂದ್ರ ಚಟರ್ಜಿ ಎಂದರೆ ಒಂದೇ ಮಾತನ್ನು ಗೀತೆ ನೆನಪಿಗೆ ಬರುತ್ತದೆ. ಇವರ ಆನಂದ ಮಠ ಕಾದಂಬರಿಯಲ್ಲಿ ಭಗವದ್ಗೀತೆಯ ಉಲ್ಲೇಖವನ್ನು ಕಾಣಬಹುದು. ಉದಾಹರಣೆಗೆ ಇವರು ಭಗವದ್ಗೀತೆಯಿಂದ ಎಷ್ಟೊಂದು ಪ್ರಭಾವಿತರಾಗಿದ್ದರೆಂದರೆ ಐತಿಹಾಸಿಕ ಮತ್ತು ಸಾಹಿತ್ಯಿಕ ಆಧಾರಗಳ ಮೇಲೆ ಶ್ರೀಕೃಷ್ಣನ ಬಗ್ಗೆ ವ್ಯಾಖ್ಯಾನವನ್ನು ಮಾಡಿದ್ದರು. ಇವರ ಹಾಗೆಯೇ ಇನ್ನೂ ಹಲವು ಸ್ವಾತಂತ್ರ್ಯ ಹೋರಾಟಗಾರರು ಭಗವದ್ಗೀತೆಯಿಂದ ಪ್ರೇರಣೆ ತೆಗೆದುಕೊಂಡಿದ್ದರು. ಅನಿ ಬೆಸೆಂಟ್, ವಿನೋಬಾ ಭಾವೆ, KM ಮುನ್ಷಿ, ರಾಜಗೋಪಾಲಾಚಾರಿ ಮುಂತಾದವರು ಭಗವದ್ಗೀತೆಯೇ ತಮಗೆ ಪ್ರೇರಣೆ ಎಂದು ಹೇಳಿದ್ದಾರೆ. ಇಂತಹ ಭಗವದ್ಗೀತೆಯನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಭಗವದ್ಗೀತೆಯ ತತ್ವವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಕತ್ತಲಿನಿಂದ ಬೆಳಕಿಗೆ ಕೊಂಡೊಯ್ಯುವ ಈ ಭಗವದ್ಗೀತೆಯನ್ನು ಗೀತೋಪಾಸನೆ ಮಾಡೋಣ ಹಾಗೂ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳೋಣ ಎನ್ನುತ್ತಾ ನನ್ನ ವಾಗ್ಜರಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು.